ನಾವು ತಿನ್ನುವಂತಹ ತರಕಾರಿಗಳೇ ವಿಷಕಾರಿ ಇಂಥದ್ದೊಂದು ಆಘಾತಕಾರಿ ಮಾಹಿತಿ ಸದ್ಯ ಕೇಂದ್ರ ಸರ್ಕಾರ ನಿಯೋಜನೆ ಮಾಡಿದಂತಹ ಒಂದು ಅಧ್ಯಯನ ತಂಡ ಕೊಟ್ಟಿರುವಂತಹ ಆಘಾತಕಾರಿ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ಈ ಬಗ್ಗೆ 2023ರಲ್ಲಿ ವಿಸ್ತೃತವಾದಂತಹ ವರದಿಯನ್ನ ಮಾಡಿತ್ತು. ಇಂಥದ್ದೊಂದು ಅಪಾಯಕಾರಿ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ವರದಿಯ ಮೂಲಕ ಎಚ್ಚರಿಸುವಂತಹ ಕೆಲಸ ಮಾಡಿತ್ತು. ಕೆಸಿ ವ್ಯಾಲಿ ಹಾಗೆ ಹೆಚ್ಚಿನ ವ್ಯಾಲಿಯ ಬಗ್ಗೆ ನ್ಯೂಸ್ ಫಸ್ಟ್ ವಿಸ್ತೃತವಾದಂತಹ ವರದಿ ಮಾಡಿ ಬೆಂಗಳೂರಿನ ಕೊಳಚೆ ನೀರು ಕೆರೆಗಳಿಗೆ ಸೇರಿ ಮಲಿನ ಆಗ್ತಾ ಇದೆ. ಅದೇ ನೀರಿನಿಂದ ತರಕಾರಿ ಹಣ್ಣು ಬೆಳೆಯುವಂತಹ ಕೆಲಸವನ್ನ ಆ ಭಾಗದ ರೈತರು ಮಾಡ್ತಿದ್ದಾರೆ. ಆ ಬೆಳೆಗಳಿಂದ ಜನರಿಗೆ ಆರೋಗ್ಯ ಸಮಸ್ಯೆಯಾಗುವ ಬಗ್ಗೆಯೂ ಕೂಡ ನ್ಯೂಸ್ ಫಸ್ಟ್ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸ ಮಾಡಿತ್ತು. ಆವತ್ತು ನ್ಯೂಸ್ ಫಸ್ಟ್ ಮಾಡಿದಂತಹ ವರದಿ ಅಧಿವೇಶನದಲ್ಲೂ ಸದ್ದಾಗಿತ್ತು. ಆಗ ಸಚಿವರು ಇದನ್ನ ಸಮರ್ಥಿಸಿಕೊಳ್ಳುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಈಗ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದಾನೇ ವರದಿ ಬಂದಿದೆ. ನೀರಿನ ಗುಣಮಟ್ಟ ಶುದ್ಧತೆಯ ಸತ್ಯವನ್ನ ಬಯಲು ಮಾಡಿದೆ ಈ ವರದಿ. ನ್ಯೂಸ್ ಫಸ್ಟ್ ಆವತ್ತು ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡಿತ್ತು. ಇವತ್ತು ಕೇಂದ್ರದ ವರದಿಯೇ ನಿಜವಾದ ಆತಂಕ ಏನು, ಜನರಿಗೆ ಕಾಡ್ತಾ ಇರುವಂತಹ ಆ ಸಮಸ್ಯೆ ಏನು ಅನ್ನೋದನ್ನ ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ. 2023ರಲ್ಲಿ ನ್ಯೂಸ್ ಫಸ್ಟ್ ಮಾಡಿದಂತಹ ವರದಿಯಲ್ಲಿ ಏನಿತ್ತು ಅದನ್ನ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. 2 ಹಂತದಲ್ಲಿ ಸಂಸ್ಕರಣೆಯಾಗತ್ತೆ ಈ ಕೆಸಿ ವ್ಯಾಲಿ ಹಾಗೆ ಹೆಚ್ಚನ್ ವ್ಯಾಲಿಯ ಮೂಲಕ ಹೋಗುವಂತ ಈ ಒಳಚರಂಡಿ ನೀರು, ತ್ಯಾಜ್ಯ ನೀರು. ನಾನು ಆಗ್ಲೇ ಹೇಳಿದೆ ಅದನ್ನ 2 ಹಂತದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ. ಬಟ್ ನಿಯಮ ಇರೋದೇನು 3 ಹಂತದಲ್ಲಿ ಸಂಸ್ಕರಣೆಯಾಗಬೇಕು ಅಂತ. ಆ ನೀರು ಎಲ್ಲಿ ಹೋಗುತ್ತೆ? ಕೋಲಾರ ಹಾಗೆ ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ಆ ನೀರನ್ನ ಹರಿಸುವಂತಹ ಕೆಲಸ ಆಗ್ತಾ ಇದೆ. ಈ ನೀರಿನಿಂದಾನೇ ತರಕಾರಿ ಹಣ್ಣು ರೇಷ್ಮೆಯನ್ನ ಬೆಳೆಯುವಂತಹ ಕೆಲಸವನ್ನ ರೈತರು ಮಾಡ್ತಿದ್ದಾರೆ. ಇಲ್ಲಿ ಒಂದನ್ನ ನಾನು ಪ್ರಮುಖವಾಗಿ ಮೆನ್ಷನ್ ಮಾಡಬೇಕು. ಇವತ್ತಿಗೆ ನೀವು ರಾಜ್ಯ ಸರ್ಕಾರವನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನಾವು ಪರ್ಮಿಷನ್ ಕೊಟ್ಟಿರೋದು, ನಾವು ನೀರನ್ನ ಹರಿಸ್ತಾ ಇರೋದು ಆ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಅನ್ನುವಂತಹ ಕಾರಣಕ್ಕಾಗಿ ಮಾತ್ರ. ಯಾಕಂದ್ರೆ ಸರ್ಕಾರವೇ ಒಂದು ಡೈರೆಕ್ಷನ್ ಹೊರಡಿಸಿದೆ. ಯಾವುದೇ ಕಾರಣಕ್ಕೂ ಕೆಸಿ ವ್ಯಾಲಿ ಹಾಗೆಯೇ ಹೆಚ್ಚನ್ ವ್ಯಾಲಿಯ ನೀರನ್ನ ನೇರವಾಗಿ ಕೃಷಿಗೆ ಬಳಕೆ ಮಾಡೋ ಹಾಗಿಲ್ಲ. ಇದನ್ನ ಸರ್ಕಾರ ಬಹಳ ನೇರವಾಗಿ ಹೇಳಿದೆ. ಜೊತೆಗೆ ಯಾರು ಇದನ್ನ ನೇರವಾಗಿ ಬಳಕೆ ಮಾಡ್ತಾರೋ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಆದ್ರೆ ಸರ್ಕಾರ ಇದನ್ನ ಮಾನಿಟರ್ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಮಾಡಿದ್ರೆ ಈ ರೀತಿ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಪತ್ತೆಯಾಗ್ತಾ ಇತ್ತಾ? ಖಂಡಿತ ಇಲ್ಲ. ಇದರಿಂದಾಗಿ ಈಗ ಆಗ್ತಾ ಇರೋದೇನು ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಈ ಸಮಸ್ಯೆ ಬಗ್ಗೆ 2023ರಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತು ನ್ಯೂಸ್ ಫಸ್ಟ್. ನೀರಿನಿಂದಾಗಿ ತರಕಾರಿಗಳ ಇಳುವರಿ ಕುಸಿತ ಆಗಿದೆ, ಗುಣಮಟ್ಟದಿಂದ ಕೂಡಿಲ್ಲ ಅನ್ನೋದನ್ನ ಜನರ ಮುಂದಿಡುವಂತಹ ಕೆಲಸ ಮಾಡ್ತು. ಕೋಲಾರ ಚಿಕ್ಕಬಳ್ಳಾಪುರ ಜನರಿಗೆ ಮೂಳೆ ನೋವು, ಆರೋಗ್ಯ ಸಮಸ್ಯೆ ಕಾಡ್ತಾ ಇರೋ ಬಗ್ಗೆ ನ್ಯೂಸ್ ಫಸ್ಟ್ ಆವತ್ತೇ ತಿಳಿಸಿತ್ತು. 3 ಹಂತದಲ್ಲಿ ಸಂಸ್ಕರಣೆಯನ್ನ ಮಾಡಲೇಬೇಕು ನೀರನ್ನ, ಒಳಚರಂಡಿ ನೀರನ್ನ ಅಂತ ಹೇಳಿ ನ್ಯೂಸ್ ಫಸ್ಟ್ ಆಗ್ರಹವನ್ನ ಮಾಡಿತ್ತು. ನ್ಯೂಸ್ ಫಸ್ಟ್ ಮಾಡಿದಂತಹ ವರದಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಆಗ ಚರ್ಚೆಯಾಯಿತು. ಕೊಳಚೆ ನೀರು 2 ಹಂತದಲ್ಲಿ ಮಾತ್ರ ಸಂಸ್ಕರಿಸಿದ್ರೆ ಸಾಕಾಗೋದಿಲ್ಲ, 3 ಹಂತದಲ್ಲಿ ನೀರನ್ನ ಸಂಸ್ಕರಣೆ ಮಾಡಬೇಕು ಅಂತ ಹೇಳಿ ಆಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ವಿಜ್ಞಾನಿ ಅವರು ಕೂಡ ವರದಿಯನ್ನ ಕೊಟ್ಟಿದ್ರು. ಡಾಕ್ಟರ್ ರಾಮಚಂದ್ರ ಅವರು ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಕೊಡುವಂತಹ ಕೆಲಸ ಮಾಡ್ತಾರೆ. ರಾಜ್ಯ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ನ್ಯೂಸ್ ಫಸ್ಟ್ ಮಾಡಿದಂತಹ ವರದಿ ಸದ್ದು ಮಾಡುತ್ತೆ. ಶಾಸಕ ಧೀರಜ್ ಮುನಿರಾಜು ಅವರು ಅಸೆಂಬ್ಲಿಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಪ್ರಶ್ನೆ ಕೇಳ್ತಾರೆ. ಆಗ ಸಣ್ಣ ನೀರಾವರಿ ಖಾತೆ ಸಚಿವ NS ಬೋಸರಾಜು ಅವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಸದನದಲ್ಲಿ ಉತ್ತರವನ್ನ ಕೊಟ್ಟಿದ್ರು. ಕೆಸಿ ವ್ಯಾಲಿ ಹೆಚ್ಚನ್ ವ್ಯಾಲಿ ಯೋಜನೆಯನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ಮಾಡಿದ್ರು. ಆವತ್ತು ಸೆಷನ್ ನಲ್ಲಿ ಏನಾಯ್ತು ನ್ಯೂಸ್ ಫಸ್ಟ್ ವರದಿಯನ್ನ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ನೋಡೋಣ ಬನ್ನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಲವಾರು ಕೆರೆಗಳಿಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಲವಾರು ಕೆರೆಗಳಿಗೆ ಬೆಂಗಳೂರಿನ ಕೆಸಿ ವ್ಯಾಲಿ ಮತ್ತು ಹೆಚ್ಚನ್ ವ್ಯಾಲಿ ಯೋಜನೆಯ ಅಡಿಯಲ್ಲಿ ಬೆಂಗಳೂರು ಕೊಳಚೆ ನೀರನ್ನು 2 ಹಂತಗಳಲ್ಲಿ ಶುದ್ಧೀಕರಿಸಿ ಇವತ್ತು ನೀರು ಹರಿಸಲಾಗ್ತಿದೆ. ಸಭಾಧ್ಯಕ್ಷರೇ, ಇವತ್ತು ಬರಗಾಲದ ಪರಿಸ್ಥಿತಿಯಲ್ಲಿ ಈ ನೀರೇನು ಹರಿಸ್ತಾ ಇದ್ದಾರೆ, ಈ ಸಂಸ್ಕರಿಸಿದಂಥ ನೀರಿನಲ್ಲಿ ಭಾರಿ ಪ್ರಮಾಣದ ಮೆಟಲ್ಸು, ರಾಸಾಯನಿಕಗಳು, ಬೇರೆ ಬೇರೆ ರೀತಿಯಾದಂಥ ವಿಷಕಾರಿ ಅಂಶಗಳು ಪತ್ತೆಯಾಗಿದೆ. ಸಭಾಧ್ಯಕ್ಷರೇ, ಈ ನೀರನ್ನ ಇವತ್ತು ಯಾವುದೇ ರೀತಿಯಾದಂಥ ಪ್ರಾಣಿಗಳಾಗ್ಬೋದು, ದನ ಕರು ಹಸುಗಳಾಗ್ಬೋದು ಕುಡಿತಾನೆ ಇಲ್ಲ. ಸಭಾಧ್ಯಕ್ಷರೇ, ಅಂತರ್ಜಲ ಸಂಪೂರ್ಣವಾಗಿ ಈ ನೀರಿಂದ ಕಲುಷಿತ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಆರೋಗ್ಯದ
ವಿಚಾರದಲ್ಲಿ ತುಂಬಾ ಸಮಸ್ಯೆಗಳಾಗ್ತಾ ಇದಾವೆ ಸಭಾಧ್ಯಕ್ಷೆ. ಸರ್ಕಾರ ದಯವಿಟ್ಟು KC ವ್ಯಾಲಿ ಮತ್ತು HN ವ್ಯಾಲಿ ನೀರನ್ನ ಮೂರನೇ ಹಂತದ ಸಂಸ್ಕರಣೆ ಮಾಡಲಿಕ್ಕೆ ಸರ್ಕಾರದ ಒಂದು ಸಚಿವರು ಸಣ್ಣ ನೀರಾವರಿ ಸಚಿವರ ಒಂದು ಗಮನವನ್ನ ಸೆಳೆಯಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈ KC ವ್ಯಾಲಿ HN ವ್ಯಾಲಿಯಿಂದ ಕೆರೆಗಳಿಗೆ ನೀರು ತುಂಬಿಸಿ ಅದು ಅಂತರ್ಜಲವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನಕ್ಕೆ ಈ ಯೋಜನೆ ಜಾರಿಗೊಳಿಸಿದರು. ಬಟ್ ಇಲ್ಲಿವರೆಗೂ ಅವರೇನೆಂದರೆ ಯಾವುದೋ ಒಂದು ನ್ಯೂಸ್ ಪೇಪರ್ನಲ್ಲಿ ಬಂದಿದೆ ಅಂತೇಳಿ ಇದರಲ್ಲಿ ಅವರು ಶೂನ್ಯವೇಳದಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಯಾವುದು ವಾರ್ ನ್ಯೂಸ್ ಆಫ್ ಫಸ್ಟ್ ಕನ್ನಡ ಚಾನಲ್ನಲ್ಲಿ ಬಂದಿದೆ ಅಂತೇಳಿ. ಬಟ್ ಪ್ರತಿದಿನ ಕೂತ್ಕೊಳ್ಳಿ, ಝೀರೋ ಇದು ಈ ಎರಡು ಯೋಜನೆಗಳಿಂದ KC ವ್ಯಾಲಿ ಆಯ್ತು. ನಾಳೆ ಕ್ವಶನ್ ಕೇಳಿ ಕ್ವಾಲಿಫಿಕೇಶನ್ ಅಲ್ಲಿ CPCB NGT ಮಾನದಂಡಗಳ ಪ್ರಕಾರ ಡೈಲಿ ಏನೇನು ಪ್ಯಾರಾಮೀಟರ್ ಪ್ರಕಾರ ಎವ್ರಿ ಡೇ ಚೆಕ್ ಮಾಡಿ ಅವ್ರು ರಿಪೋರ್ಟ್ ಕೊಡ್ತಿರ್ತಾರೆ. ಸೊ ಅವ್ರು ಹೇಳಿರ್ತಕ್ಕಂಥದ್ದು ಇದು ಭಾಳ ಜನರಿಗೆ ತೊಂದರೆ ಆಗ್ತಾ ಇದೆ, ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇರ್ತದೆ. ಸೊಸೈಟಿ ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಭಾರತೀಯ ವಿಜ್ಞಾನ ಸಂಸ್ಥೆಯವರು ಸಂಶೋಧನೆ ಕೈಗೊಂಡು ಜುಲೈ 2023 ವರದಿ ನೀಡಿದ್ದಾರೆ. ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಕ್ಲಿಯರಾಗಿ ವರದಿ ನೀಡಿದ್ದಾರೆ. ಯಾಕಂದರೆ ಸರ್ಕಾರ ಜನರಿಗಾಗಲಿ ಮತ್ತು ಪಕ್ಷಿಗಳಿಗಾಗಲಿ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ರೆಗ್ಯುಲರ್ ಆಗಿ ಇದನ್ನು ವಾಚ್ ಮಾಡ್ತಾ ಇದ್ದಾರೆ. 2 ಸಂಸ್ಥೆಗಳಿಂದ ಪ್ರತಿನಿತ್ಯ ಇವು ನೀರನ್ನು ಪ್ಯಾರಾಮೀಟರ್ಸ್ ಪ್ರಕಾರ ಐತೆ ಇಲ್ಲ ಅಂತೇಳಿ ಚೆಕ್ ಮಾಡಿ ರಿಕಾರ್ಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿವರೆಗೂ ನಾನು ಕೂಡ 3-4 ಬಾರಿಗೆ ವಿಸಿಟ್ ಮಾಡಿದ್ವಿ. 2 ಇದೇ ರೀತಿಯಾಗಿ ಪೇಪರ್ಗಳು ಬಂದರೆ ಮೀನುಗಳು ಸತ್ತಿದೆ ಅಂತ ಬಂದರು. ವಿತಿನ್ 3 ಅವರ್ಸ್ನಲ್ಲಿ ನಾನು ಸ್ಪಾಟ್ಗೆ ಹೋದೆ, ಎಲ್ಲ ವಿತ್ ಮೈ ಆಫೀಸರ್ಸ್ನೆಲ್ಲ ಕರ್ಕೊಂಡೋಗಿ ಯಾರು ವರದಿ ಮಾಡಿದಾರೆ ಆ ಪೇಪರ್ನ ಸಹಿತ ಅಲ್ಲಿ ಕರೆಸಿದೆ ನರಸಾಪುರ ಕೆರೆ ಹತ್ರ. ಆರಾಮಾಗಿ ಅವೆಲ್ಲ ಮೀನುಗಳೆಲ್ಲ ಫಸ್ಟ್ ಕ್ಲಾಸ್ ಆಗಿ ಬೆಳೆದು ಇದ್ದಾವೆ. ಹಾಗಾಗಿ ಯಾವುದೇ ಆ ರೀತಿಯಾದಂಥ ತಾವು ಕೊಟ್ಟಿರ್ತಕ್ಕಂಥ ಇದರಲ್ಲಿ ಯಾವುದೇ ಆ ರೀತಿ ಇಲ್ಲ. ತಾವು ಕೇಳ್ತಕ್ಕಂಥದ್ದು ಸಂಸ್ಕರಣ 3 4 ಆಗಬೇಕೆಂಬುದು ಜನರ ಬೇಡಿಕೆ ಇದೆ. ಬಟ್ ಅದನ್ನು ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ. ಸಂದರ್ಭ ಬಂದಾಗ ಅನುದಾನಿತ ಫಂಡ್ಸ್ ಎಲ್ಲ ಇದ್ದಾಗ ಮುಂದಿನ ಕ್ರಮ ಸರ್ಕಾರ. ಇದರಲ್ಲಿ ಒಂದು ವಿಷಯ ಸಭಾಧ್ಯಕ್ಷೆ, ಏನಿಲ್ಲ, ನೀವು ಯಾವ್ದಾದ್ರು ಒಂದು ಕೆರೆಯಲ್ಲಿ ದನ ಕರು ಆ ನೀರು ಕುಡಿಯುತ್ತಾ ನೋಡ್ಬೇಕು ಸಚಿವರು. ದಯವಿಟ್ಟು ಆ ಸಂಸ್ಕರಿಸುವಂತ 2ನೇ ಸರ್ ಇವತ್ತು ಸರ್ ನಾನು ಹೇಳ್ತೇನೆ ಸರ್. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಸರ್ ಒಂದು ನಿಮಿಷ ಸರ್. ಸದಸ್ಯರು ಏನಾದರೂ ಹೇಳಲಿ, ಅವ್ರಿಗೆ ಸ್ವಾತಂತ್ರ್ಯ ಇದೆ. ಆದರೆ ವಾಸ್ತವಾಂಶ ನಾವು ಸುಮ್ಮನೆ ಕೂತ್ಕೊಂಡು ತಪ್ಪು ಮಾಹಿತಿಗಳು ಜನಗಳಿಗೆ ಹೋಗಬಾರ್ದು. ಸರ್ಕಾರ ಅದು ಹಿಂದೆ ಇದ್ದಂಥ ಸರ್ಕಾರ, ಬೊಮ್ಮಾಯಿಯವರು ಇಲ್ಲಿಲ್ಲ, ಈಗ ಎದ್ದು ಹೋಗಿದ್ದಾರೆ. ನಾನು ಅಲ್ಲೇ ನಿಂತ್ಕೊಂಡು ಈ ಯೋಜನೆಯನ್ನು 2ನೇ ಹಂತ 3ನೇ ಹಂತ ವಿಸ್ತರಣೆ ಕೊಟ್ಟಾಗ ಧನ್ಯವಾದ ಹೇಳಿದ್ದೇನೆ. ಬೊಮ್ಮಾಯಿಯವರಿಗೆ, ಮಾಧುಸ್ವಾಮಿ ಇಬ್ಬರಿಗೂ ಧನ್ಯವಾದ ಹೇಳಿದ್ದೇನೆ ಅವತ್ತು ಆನ್ ದ ಫ್ಲೋರ್ ಆಫ್ ದ ಹೌಸ್, ಹಿಂದ್ಗಡೆ ಎಲ್ಲೂ ಅಲ್ಲ. ಅವರು ಅರ್ಥ ಮಾಡಿಕೊಂಡು ಯೋಜನೆ ಮಹತ್ವವನ್ನು ಮಾಧುಸ್ವಾಮಿಯವರು ಬೆನ್ನತ್ತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, 2023ರಲ್ಲಿ ನ್ಯೂಸ್ ಫಸ್ಟ್ ಮಾಡಿದಂತಹ ವರದಿಯನ್ನ ಉಲ್ಲೇಖ ಮಾಡಿ ಧೀರಜ್ ಮುನಿರಾಜು ಅವರು ಪ್ರಶ್ನೆಯನ್ನ ಮಾಡಿದಾಗ ಜನರ ದಾರಿ ತಪ್ಪಿಸುವಂತಹ ಕೆಲಸ ಮಾಡಬಾರದು ಅಂತ ಹೇಳಿ ಉಭಯ ಸಚಿವರು ಹೇಳಿದ್ರು. ಇವತ್ತು CPCB ರಿಪೋರ್ಟ್ ನ್ಯೂಸ್ ಫಸ್ಟ್ ಮಾಡಿದಂತಹ ವರದಿಗೆ ಸಾಕ್ಷಿಯಾಗಿ ಸಿಗ್ತಾ ಇದೆ. ಆ ತರಕಾರಿಗಳು ಸರ್ಕಾರದ ಒಂದು ನಿರ್ಲಕ್ಷ್ಯ, 2 ಹಂತದಲ್ಲಿ ಮಾತ್ರ ಸಂಸ್ಕರಣೆ ಮಾಡುವಂತಹ ಆ ನಿರ್ಧಾರ ಎಷ್ಟರ ಮಟ್ಟಿಗೆ ಬೆಂಗಳೂರು ಹಾಗೆಯೇ ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ಆರೋಗ್ಯಕ್ಕೆ ಹಾನಿಯನ್ನ ತಂದೊಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯನ್ನ ಹೇಳ್ತಾ ಇದೆ ಚಂದ್ರಮೋಹನ್. ಹೌದು ವಿದ್ಯಾಶ್ರೀ, ಮುಖ್ಯವಾಗಿ ನ್ಯೂಸ್ ಫಸ್ಟ್ 2023 ಅಕ್ಟೋಬರ್ ತಿಂಗಳಲ್ಲೇ KC ವ್ಯಾಲಿ ಮತ್ತು HN ವ್ಯಾಲಿಯ ನೀರಿನ ಗುಣಮಟ್ಟ, ಶುದ್ಧತೆ ಮತ್ತು ಅವುಗಳಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಗ್ರೌಂಡ್ ರಿಪೋರ್ಟನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ಕೊಟ್ಟು ಮಾಡಿತ್ತು. ಮುಖ್ಯವಾಗಿ ನಾವು ಕೋಲಾರದ ನರಸಾಪುರ ಕೆರೆ, ಕೋಲಾರಮ್ಮನ ಕೆರೆ ಮತ್ತು ಚಿಕ್ಕಬಳ್ಳಾಪುರದ ಅಮಾನಿ ಕೆರೆ ಸೇರಿದಂತೆ ಬೇರೆ ಬೇರೆ ಕೆರೆಗಳಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಅಲ್ಲಿನ ಸ್ಥಳೀಯ ರೈತರು ಮತ್ತು ಜನರೊಂದಿಗೆ ಕೂಡ ಮಾತನಾಡಿದ್ವಿ. ಮತ್ತು ನಾವು ಕಣ್ಣಾರೆ ಕೂಡ ಚಿಕ್ಕಬಳ್ಳಾಪುರದ ಅಮಾನಿ ಕೆರೆನಲ್ಲೂ ಕೂಡ ನೋಡಿದ್ವಿ. ಅಮಾನಿ ಕೆರೆಯಲ್ಲಿ ಮೀನುಗಳು ಸತ್ಬಿದ್ದಿದ್ವು. ಜೊತೆಗೆ ಕೋಲಾರಮ್ಮನ ಕೆರೆ ಮತ್ತು ನರಸಾಪುರದ ಕೆರೆಗಳಲ್ಲೂ ಕೂಡ ನೀರು ಕಲುಷಿತವಾಗಿತ್ತು. ಈ ನೀರಿನಿಂದಾಗಿಯೇ ಕೋಲಾರದ ಜನ ಕೂಡ ಆರೋಗ್ಯದ ಸಮಸ್ಯೆಗಳಿಗೆ ತುತ್ತಾಗಿದ್ರು. ಮುಖ್ಯವಾಗಿ ಮೂಳೆ ಸಮಸ್ಯೆಗಳು ನಮ್ಗೆ ಎದುರಾಗಿವೆ ಅಂತೇಳಿ ಕೋಲಾರ ಜಿಲ್ಲೆಯ ಜನರು ಕೂಡ ಹೇಳ್ತಾ ಇದ್ರು. ಮುಖ್ಯವಾಗಿ KC ವ್ಯಾಲಿ ಮತ್ತು HN ವ್ಯಾಲಿ ನೀರನ್ನು 2 ಹಂತದಲ್ಲಿ ಮಾತ್ರ ಶುದ್ಧೀಕರಣ ಮಾಡಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹರಿಸಲಾಗ್ತಾ ಇದೆ. ಆದರೆ 3 ಹಂತದಲ್ಲಿ ಶುದ್ಧೀಕರಣ ಮಾಡಬೇಕು. 2 ಹಂತದಲ್ಲಿ ಸಂಸ್ಕರಣೆಯನ್ನು ಮಾಡ್ತಾ ಇರೋದ್ರಿಂದ ನೀರಿನಲ್ಲಿ ಭಾರಿ ಮೆಟಲ್ ಅಂಶಗಳು ಹಾಗೆ ಉಳ್ಕೊಂಡಿವೆ. ಅವುಗಳನ್ನು ಹೋಗಬೇಕು ಅಂತಂದ್ರೆ 3ನೇ ಹಂತದ ಶುದ್ಧೀಕರಣ
ಆಗಲೇಬೇಕು ಅಂತೇಳಿ ವಿಜ್ಞಾನಿಗಳು ತಜ್ಞರು ಕೂಡ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆದರೆ ವಿಜ್ಞಾನಿಗಳು ಮತ್ತು ತಜ್ಞರಲ್ಲೇ ಈ ನೀರನ್ನು 2 ಹಂತದಲ್ಲಿ ಶುದ್ಧೀಕರಣ ಮಾಡುವಂಥದ್ದೇ ಸಾಕಾಗುತ್ತಾ ಅಥವಾ 3ನೇ ಹಂತದ ಶುದ್ಧೀಕರಣ ಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಭಿನ್ನಾಭಿಪ್ರಾಯಗಳಿವೆ. ಒಂದು ವರ್ಗದ ವಿಜ್ಞಾನಿಗಳು 2 ಹಂತದ ಶುದ್ಧೀಕರಣವೇ ಸಾಕು ಅನ್ನುವ ವರದಿಯನ್ನು ಕೊಟ್ಟ ಕಾರಣಕ್ಕಾಗಿ ರಾಜ್ಯ ಸರ್ಕಾರ 2 ಹಂತದ ಶುದ್ಧೀಕರಣ ಸಂಸ್ಕರಣೆಯನ್ನು ಮಾಡೇನೆ ನೀರನ್ನು ಹರಿಸ್ತಾ ಇದೆ. ಆದ್ರೀಗ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದ ಆದೇಶದ ಮೇರೆಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ 5 ಸದಸ್ಯರ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಸಮಿತಿನೇ ಈಗ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಬೆಂಗಳೂರಿನ ಬೇರೆ ಬೇರೆ ತರಕಾರಿ ಮಾರುಕಟ್ಟೆಗಳಿಗೆ, ಆಪ್ಕಾಮ್ಸ್ಗಳಿಗೆ ಭೇಟಿಯನ್ನು ಕೊಟ್ಟು ತರಕಾರಿಗಳ ಸ್ಯಾಂಪಲ್ಸ್ಗಳನ್ನು ಸಂಗ್ರಹಿಸಿತ್ತು. ಆ ಸ್ಯಾಂಪಲ್ಗಳನ್ನು ಈಗ ಲ್ಯಾಬ್ಗೆ ಕಳಿಸಿ ಪರೀಕ್ಷೆಯನ್ನು ನಡೆಸಿದೆ. ಈ ಒಂದು ಲ್ಯಾಬ್ ಪರೀಕ್ಷೆಯಲ್ಲಿ ಈಗ ಆಘಾತಕಾರಿಯಾದಂಥ ಅಂಶಗಳು ಬೆಳಕಿಗೆ ಬಂದಿವೆ. ಏನಂತಂದ್ರೆ ಈ ತರಕಾರಿಗಳಲ್ಲಿ ಮುಖ್ಯವಾಗಿ ಸೀಸದ ಅಂಶ ನಿಗದಿತ ಮಿತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಸೀಸದ ಅಂಶ ತರಕಾರಿಗಳಲ್ಲಾಗ್ಬೋದು ಅಥವಾ ಬೇರೆ ಬೇರೆ ಹಣ್ಣು ಹಂಪಲುಗಳಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ತರಕಾರಿಗಳನ್ನು ಸೇವನೆ ಮಾಡಿದಂತಹ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಎದುರಾಗ್ತವೆ. ಮುಖ್ಯವಾಗಿ ಮೆದುಳಿನ ಸಮಸ್ಯೆ ಆಗ್ಬೋದು ಅಥವಾ ಕಿಡ್ನಿ ವೈಫಲ್ಯ ಆಗ್ಬೋದು, ಇನ್ನು ಬೇರೆ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಎದುರಾಗ್ತವೆ, ಅಂಗಾಂಗ ವೈಫಲ್ಯಗಳು ಉಂಟಾಗ್ತವೆ ಅಂತ ಅದು ಕೂಡ ಈಗ ತಜ್ಞರೇ ಹೇಳ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಇದನ್ನ ಯಾವುದೇ ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ರಾಜ್ಯದ ಏಜೆನ್ಸಿಗಳು ತನಿಖೆನ ಮಾಡಿಲ್ಲ ಅಥವಾ ಲ್ಯಾಬ್ಗೆ ಕಳಿಸಿ ಪರೀಕ್ಷೆನ ಮಾಡಿಲ್ಲ. ಬದಲಿಗೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ದೆಹಲಿನಲ್ಲಿ ಇರ್ತಕ್ಕಂತಹ ಒಂದು ನ್ಯಾಯಾಂಗದ ಸಂಸ್ಥೆ, ಆ ಒಂದು ಸಂಸ್ಥೆ ಆದೇಶದ ಮೇರೆಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ರಚಿಸಿದಂತಹ ತಜ್ಞರ ಸಮಿತಿನೇ ಈ ಎಲ್ಲಾ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ತರಕಾರಿಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿದೆ. 72 ತರಕಾರಿ ಸ್ಯಾಂಪಲ್ಗಳನ್ನು ಬೆಂಗಳೂರಿನಲ್ಲಿ ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜೊತೆಗೆ ನೆಲಮಂಗಲ, ಬೆಂಗಳೂರಿನ ರಾಜಾಜಿನಗರ, ಬೆಂಗಳೂರಿನ ಬೇರೆ ಬೇರೆ ಆಪ್ಕಾಮ್ಸ್ಗಳಲ್ಲಿ ಸಂಗ್ರಹಿಸಿ ಲ್ಯಾಬ್ಗಳಿಗೆ ಕಳಿಸಿ ಪರೀಕ್ಷೆ ನಡೆಸಿದೆ. ಈ ಒಂದು ಲ್ಯಾಬ್ ಪರೀಕ್ಷೆಗಳನ್ನೇ ಈಗ ನಿಗದಿತ ಮಿತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೀಸದ ಅಂಶ ಮತ್ತು ಹೆವಿ ಮೆಟಲ್ಸ್ನ ಅಂಶಗಳು ಈ ಒಂದು ತರಕಾರಿಗಳಲ್ಲಿ ಇವೆ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಇದರಿಂದಾಗಿನೇ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಕೂಡ ಬರ್ತವೆ ಅನ್ನತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ 3ನೇ ಹಂತದಲ್ಲಿ ಕೆಸಿ ವ್ಯಾಲಿ ಮತ್ತು HN ವ್ಯಾಲಿ ನೀರನ್ನ ಸಂಸ್ಕರಣೆ ಮಾಡೋ ನಿಟ್ಟಿನಲ್ಲಿ ಗಮನ ಕೊಡಬೇಕು. ಈ 3ನೇ ಹಂತದಲ್ಲಿ ನೀರನ್ನ ಸಂಸ್ಕರಣೆ ಮಾಡಲಿಕ್ಕೆ ಹೆಚ್ಚಿನ ಹಣ ಏನು ಖರ್ಚಾಗಿದ್ರೆ 1,000 ಕೋಟಿ ರೂಪಾಯಿ ಖರ್ಚಾಗಬಹುದು ಅಂತೇಳಿ ತಜ್ಞರು ಹೇಳ್ತಾರೆ. ರಾಜ್ಯ ಸರ್ಕಾರದ ಬಜೆಟ್ 4 ಲಕ್ಷ ಕೋಟಿ ರೂಪಾಯಿ. ಈಗ ಬೆಂಗಳೂರಲ್ಲಿ ಇರ್ತಕ್ಕಂಥ ಜನಸಂಖ್ಯೆ 1,30,00,000ದಿಂದ 40 ಲಕ್ಷದವರೆಗೂ ಕೂಡ ಇದೆ. ಹಾಗಾಗಿ ಈ ಒಂದು ಜನರ ಆರೋಗ್ಯದ ದೃಷ್ಟಿಯಿಂದಾಗಿ ಈ ಒಂದು 3ನೇ ಹಂತದಲ್ಲಿ ನೀರನ್ನ ಶುದ್ಧೀಕರಣ ಮಾಡತಕ್ಕಂತಹ ಪರಿಹಾರವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಈಗ ರಾಜ್ಯ ಸರ್ಕಾರ ಗಮನವನ್ನ ಹರಿಸಬೇಕಾಗಿದೆ. ವಿದೇಶ್ರೀ ಚಂದ್ರಮೋಹನ್, ಅದರ ಜೊತೆಗೆ ಈಗ ತರಕಾರಿಗಳನ್ನ ಬೆಳೆಯುವಂತಹ ಸಂದರ್ಭದಲ್ಲಿ ನೇರವಾಗಿ ಈ ನೀರನ್ನ ಯಾವುದೇ ಕಾರಣಕ್ಕೂ ಬಳಕೆ ಮಾಡೋ ಹಾಗಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರವೇ ಹೇಳಿದೆ. ರಾಜ್ಯ ಸರ್ಕಾರದ ಡೈರೆಕ್ಷನ್ ಇದೆ. ಅದು ಸರಿಯಾಗಿ ಪಾಲನೆ ಆಗ್ತಾ ಇದೆಯಾ ಅನ್ನೋದು ಮೊದಲ ಪ್ರಶ್ನೆ. ಸರ್ಕಾರ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ, ಯಾರು ಕೂಡ ಅದನ್ನ ನೇರವಾಗಿ ಬಳಕೆ ಮಾಡದ ಹಾಗೆ ಅಂತ ಸರ್ಕಾರ ಹೇಳುತ್ತೆ, ಬಟ್ ಅದು ಮಾನಿಟರ್ ಆಗ್ತಾ ಇದೆಯಾ ಅನ್ನೋದು ಪ್ರಮುಖ ಪ್ರಶ್ನೆ. ಅದರ ಜೊತೆಗೆ ಅಂತರ್ಜಲದ ಮಟ್ಟ ಆ ಭಾಗದಲ್ಲಿ ಸರ್ಕಾರದ ಉದ್ದೇಶ ಈಡೇರಿದೆ, ಅಂತರ್ಜಲದ ಮಟ್ಟ ಏರಿಕೆಯಾಗಿದೆ. ಆದ್ರೆ ಅಂತರ್ಜಲವೂ ಕೂಡ ಕಲುಷಿತ ಆಗಿದೆಯಾ, ಅಂತರ್ಜಲದಲ್ಲೂ ಕೂಡ ಕೆಮಿಕಲ್ ಸೇರ್ಪಡೆಯಾಗಿದೆಯಾ, ಇದು ಮತ್ತೊಂದು ಪ್ರಶ್ನೆ. ಚಂದ್ರಮೋಹನ್. ಹೌದು ವಿದೇಶಿ, ಮುಖ್ಯವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತರ್ಜಲ ಕೂಡ ಕಲುಷಿತ ಆಗಿದೆ. ಈ ಅಂತರ್ಜಲದ ನೀರಿನಿಂದಲೇ ಅಲ್ಲಿಗ ತರಕಾರಿಗಳನ್ನು ಬೆಳೆಯಲಾಗ್ತಾ ಇದೆ, ಹಣ್ಣು ಹಂಪಲುಗಳನ್ನು ಬೆಳೆಯಲಾಗ್ತಾ ಇದೆ, ರೇಷ್ಮೆಯನ್ನು ಬೆಳೆಯಲಾಗ್ತಾ ಇದೆ. ಇವೆಲ್ಲವೂ ಕೂಡ ಈಗ ಕಲುಷಿತ ಆಗಿವೆ. ಮುಖ್ಯವಾಗಿ ಜನರು ಸೇವಿಸ್ತಕ್ಕಂಥ ಆಹಾರವೇ ಕೆಮಿಕಲ್ನಿಂದ ಕೂಡಿರೋದ್ರಿಂದಾಗಿ ಜನರ ಆರೋಗ್ಯಕ್ಕೆ ಇದು ಭಾರಿ ಹೊಡೆತವನ್ನು ಕೊಡುತ್ತೆ. ಕಿಡ್ನಿ ವೈಫಲ್ಯ ಆಗ್ಬೋದು, ಮೆದುಳಿನ ಸಮಸ್ಯೆ ಆಗ್ಬೋದು ಮತ್ತು ಬೇರೆ ಬೇರೆ ಅಂಗಾಂಗ ವೈಫಲ್ಯಗಳು ಜೊತೆಗೆ ಮೂಳೆ ಸಮಸ್ಯೆಗಳು ಕೂಡ ಎದುರಾಗ್ತವೆ. ಇದರಿಂದಾಗಿ ಬೆಂಗಳೂರಿನ ಜನರನ್ನೇ ಈಗ ಅನಾರೋಗ್ಯ ಪೀಡಿತರನ್ನಾಗಿ ಈ ಒಂದು ಯೋಜನೆಗಳಿಂದ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈಗ ಪ್ರತಿನಿತ್ಯ ಈ ನೀರಿನ ಗುಣಮಟ್ಟದ ಬಗ್ಗೆ ನಾವು ಪರಿಶೀಲನೆ ನಡೆಸ್ತಾ ಇದ್ದೇವೆ, ರಿಪೋರ್ಟ್ಗಳನ್ನು ಪಡ್ಕೊಳ್ತಾ ಇದ್ದೇವೆ ಅಂತೇಳಿ ಸಣ್ಣ ನೀರಾವರಿ ಇಲಾಖೆ ಹೇಳುತ್ತೆ. ಆದರೆ ಬೇರೆ ತಜ್ಞರುಗಳು ಹೇಳ್ತಕ್ಕಂಥದ್ದು ಮತ್ತು ಗ್ರೌಂಡ್ ರಿಯಾಲಿಟಿನೇ ಬೇರೆ ಇದೆ. ಹಾಗಾದ್ರೆ ಈಗ ಇಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ತರಕಾರಿಗಳು ಯಾಕೆ ಹೆಚ್ಚಿನ ಸೀಸದ ಅಂಶದಿಂದ ಕೂಡಿವೆ ಅನ್ನೋ ಒಂದು ಪ್ರಶ್ನೆಗೂ ಕೂಡ ರಾಜ್ಯ ಸರ್ಕಾರವೇ ಉತ್ತರ ಕೊಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಪೂರೈಸಿದಂತಹ ಕೆಸಿ ವ್ಯಾಲಿ, HN ವ್ಯಾಲಿ ನೀರೇ ಈಗ ಅಂತರ್ಜಲಕ್ಕೆ ಸೇರ್ಪಡೆಯಾಗಿದೆ. ಆ ಅಂತರ್ಜಲದ ನೀರಿನಿಂದಲೇ ಈ ಒಂದು ಹಣ್ಣು ಹಂಪಲುಗಳನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ಕೂಡ ಬೆಳೀತಾ ಇದ್ದಾರೆ. ಅವುಗಳಲ್ಲೇ ಈಗ ಸೀಸದ ಅಂಶ ಹೇಗೆ ಪತ್ತೆ ಆಯಿತು? ಇದನ್ನ ತಡೆಯುವಂತ ನಿಟ್ಟಿನಲ್ಲಿ ಹಾಗಾದ್ರೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ? ಇದರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ವಾ? ರಾಜ್ಯ ಸರ್ಕಾರಕ್ಕೆ ಕೇವಲ ರಾಜ್ಯದ ಅಭಿವೃದ್ಧಿಯ ಜವಾಬ್ದಾರಿ ಮಾತ್ರ ಅಲ್ಲ, ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಇದೆ. ಜನರಿಗೆ ಉತ್ತಮ ಗುಣಮಟ್ಟದ ತರಕಾರಿ ಸಿಗುವಂತೆ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಕೂಡ ಇದೆ. ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸುವಂತ ನಿಟ್ಟಿನಲ್ಲೂ ಕೂಡ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಜನರ ಆರೋಗ್ಯವೇ ಹಾಳಾಗೋದ್ಮೇಲೆ, ಜನರ ಸತ್ತೋದ್ಮೇಲೆ ಈ ರಾಜ್ಯದ ಅಭಿವೃದ್ಧಿ ಕಟ್ಕೊಂಡು ಏನಾಗಬೇಕಾಗುತ್ತೆ? ರಾಜ್ಯದಲ್ಲಿ ಯಾರು ಬದುಕಲಿಕ್ಕಾಗುತ್ತೆ? ಈಗ ದೆಹಲಿನಲ್ಲಿ ಮಾಲಿನ್ಯದಿಂದಾಗಿನೇ ಜನ ಸಾಯುವಂತ ಪರಿಸ್ಥಿತಿ ಇದೆ. ಆದ್ರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಆಗ್ಬೋದು ಮತ್ತು ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಸಿಗ್ತಕ್ಕಂಥ ತರಕಾರಿನ ವಿಷದಿಂದ ಕೂಡಿದೆ. ಈ ವಿಷಯುಕ್ತ ತರಕಾರಿ ಸೇವನೆ ಮಾಡಿ ಯಾವ ಜನ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ? ಜನ ಸತ್ತ ಮೇಲೆ ಇವರ ಅಭಿವೃದ್ಧಿಯನ್ನು ಕಟ್ಕೊಂಡು ಜನಕ್ಕೆ ಏನಾಗಬೇಕಾಗುತ್ತೆ? ಹಾಗಾಗಿ ಬದಲು ಜನರ ಆರೋಗ್ಯವನ್ನು ಕಾಪಾಡುವಂತ ನಿಟ್ಟಿನಲ್ಲಿ
ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು, ಪ್ರತಿಷ್ಠೆಯನ್ನು ಬಿಡಬೇಕು, ಅಥವಾ ತಾವು ಹೇಳಿದ್ದೇ ಸರಿ ಅನ್ನೋದನ್ನು ಕೂಡ ಬಿಡಬೇಕು. ಬೇರೆ ತಜ್ಞರು, ವಿಜ್ಞಾನಿಗಳು ಅಥವಾ ಸ್ಥಳೀಯ ಜನ ಏನು ಹೇಳ್ತಾ ಇದ್ದಾರೆ, ಅವರ ಸಮಸ್ಯೆಗಳು ಏನು ಅನ್ನೋದನ್ನ ಕಣ್ಬಿಟ್ಟು ಸರಿಯಾಗಿ ನೋಡಬೇಕಾಗುತ್ತೆ. ಪ್ರತಿಷ್ಠೆಗೆ ಬಿದ್ದು 2 ಹಂತದಲ್ಲಿ ಮಾತ್ರ ನಾವು ಸಂಸ್ಕರಣೆ ಮಾಡೋದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ, ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಹೇಳ್ತಾರೆ. ಆದರೆ ಆ ಒಂದು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಈಗ 10 ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾತ್ರ ಸಮಸ್ಯೆ ಸೀಮಿತ ಆಗಿಲ್ಲ. ಈ ಸಮಸ್ಯೆ ಬೆಂಗಳೂರಿಗೂ ಕೂಡ ಈಗ ವಿಸ್ತರಣೆ ಆಗಿದೆ. ಯಾಕಂತಂದ್ರೆ ಬೆಂಗಳೂರಿಗೆ ಪೂರೈಕೆ ಆಗ್ತಕ್ಕಂಥ ತರಕಾರಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಯಿಂದ ಬರ್ತಾ ಇದೆ. ಈ ಒಂದು ಜಿಲ್ಲೆಗಳ ನೀರು ಮತ್ತು ಅಂತರ್ಜಲ ಎಲ್ಲವೂ ಕೂಡ ಕಲುಷಿತ ಆಗಿರೋದ್ರಿಂದಾಗಿ ಈ ಕಲುಷಿತ ನೀರಿನಿಂದ ಬೆಳೀತಕ್ಕಂಥ ತರಕಾರಿಗಳು, ಹಣ್ಣು ಹಂಪಲು ಎಲ್ಲವೂ ಕೂಡ ಕಲುಷಿತ ಆಗ್ತವೆ. ಈ ರೀತಿಯಾದಂಥ ಹೆವಿ ಮೆಟಲ್ಸ್, ಸೀಸದ ಅಂಶಗಳು, ಕೆಮಿಕಲ್ಸ್ ಸೇರ್ಕೊಂಡಿವೆ. ಇದರಿಂದಾಗಿನೇ ಜನರ ಆರೋಗ್ಯ ಈಗ ಹಾಳಾಗಿ ಆಸ್ಪತ್ರೆಗಳಿಗೆ ಅಲಿಯುವಂತಹ ಪರಿಸ್ಥಿತಿ ಈಗ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಈಗ ನಿರ್ಮಾಣ ಆಗ್ತಾ ಇದೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.